ತೆನಾಲಿನಾಲಿ ರಾಮಕೃಷ್ಣ ಮತ್ತು ರಾಜ್ಕುಮಾರನ ಕೋಳಿ. ಒಂದು ದಿನ ರಾಜ ಕೃಷ್ಣದೇವರಾಯರಿಗೆ ವಿದೇಶದಿಂದ ಒಂದು ವಿಶಿಷ್ಟ ಕೋಳಿಯನ್ನು ಉಡುಗೊರೆಯಾಗಿ ತರುತ್ತಾರೆ. ಆ ಕೋಳಿ ಬಣ್ಣ ಬಣ್ಣದ ಗಾತ್ರದಿದ್ದರೂ ಹಕ್ಕಿಯಂತೆ ಕಾಣುತ್ತಿತ್ತು ಮತ್ತು ಅದು ಬಂಗಾರದ ಕೆಳಗಿನ ಹೊಳಪು ಇರುವ ಮೊಟ್ಟೆ ಇಡುತ್ತದೆ ಎನ್ನಲಾಗುತ್ತಿತ್ತು. ರಾಜನು ಆ ಕೋಳಿಗೆ ತುಂಬಾ ಮೋಹಿತನಾಗಿ ಅದನ್ನು ಬೇರೆ ಯಾರೂ ಮುಟ್ಟಬಾರದು, ಅದನ್ನು ವಿಶೇಷವಾಗಿ ಆರೈಕೆ ಮಾಡಬೇಕು ಮತ್ತು ನಂತರ ಅದರಿಂದ ಭೋಜನ ಮಾಡಬೇಕೆಂದು ತಮ್ಮ ಅರಮನೆಯ ಅಡುಗೆಗಾರನಿಗೆ ಹೊಣೆ ಕೊಡುತ್ತಾರೆ. ಇದು ಕೇಳಿದ ತಕ್ಷಣ ತೆನಾಲಿ ರಾಮಕೃಷ್ಣನು ಹಾಸ್ಯವಾಗಿ ಯೋಚಿಸುತ್ತಾನೆ. ಒಂದು ಕೋಳಿಗೆ ಇಷ್ಟು ಕಿರುಚಾಟ ಬೇಕಾ? ಕೊನೆಗೆ ಅದು ಕೋಳಿಯೇ ಅಲ್ಲವೇ? ಆದರೆ ಅವನು ಏನೂ ಹೇಳದೆ ನಕ್ಕು ಬಿಟ್ಟ. ಮರುದಿನ ಬೆಳಗ್ಗೆ ಅಡುಗೆಗಾರನು ಅರಮನೆಯೊಳಗೆ ಓಡಿ ಬಂದು ಕೂಗುತ್ತಾನೆ, ರಾಜನೇ, ರಾಜನೇ, ಕೋಳಿ ಕಣ್ಮರೆಯಾಗಿದೆ. ಅರಮನೆಯು ತಕ್ಷಣ ಗಬ್ಬೆದ್ದಿತ್ತು. ಎಲ್ಲ ಸೇವಕರನ್ನು ಪ್ರಶ್ನಿಸಿದರು. ರಾಜನು ಕೋಪಗೊಂಡು ಆ ಕೋಳಿ ಕದ್ದವನನ್ನು ಕಠಿಣವಾಗಿ ಶಿಕ್ಷಿಸಬೇಕು ಎನ್ನುತ್ತಾರೆ. ಆಗ ತೆನಾಲಿ ರಾಮಕೃಷ್ಣನು ಮಧ್ಯದಲ್ಲಿ ಬರುತ್ತಾನೆ. ಮಹಾರಾಜನೇ, ಒಂದು ದಿನ ಸಮಯ ಕೊಡಿ, ನಾನು ಕೋಳಿ ಕಳ್ಳನನ್ನು ಹಿಡಿಯುತ್ತೇನೆ. ಆ ರಾತ್ರಿ ತೆನಾಲಿ ಎಲ್ಲ ಸೇವಕರನ್ನು ತನ್ನ ಮನೆಗೆ ಊಟಕ್ಕೆ ಕರೆಯುತ್ತಾನೆ. ಬಾಗಿಲಲ್ಲಿ ಎಲ್ಲರಿಗೂ ಒಂದು ಕಪ್ಪು ಎಳ್ಳು ಬೀಜಗಳ ಚಿನ್ನದ ಚೀಲ ಕೊಟ್ಟು ಹೇಳುತ್ತಾನೆ, ಇವು ಮಾಯಾಜಾಲದ ಎಳ್ಳು ಬೀಜಗಳು. ನೀವು ನಿರಪರಾಧಿಯಾಗಿದ್ದರೆ ಬದಲಾವಣೆ ಆಗುವುದಿಲ್ಲ, ಆದರೆ ನೀವು ತಪ್ಪಿತಸ್ಥರಾಗಿದ್ದರೆ ಈ ಬೀಜಗಳು ರಾತ್ರಿ ಆಗಿ ಬೆಳಿಗ್ಗೆಯಾಗೋ ಅಷ್ಟರಲ್ಲಿ ದೊಡ್ಡದಾಗುತ್ತವೆ. ಎಲ್ಲರೂ ಭಯದಿಂದ ಸಮ್ಮತಿಸುತ್ತಾರೆ. ಮರುದಿನ ಬೆಳಗ್ಗೆ ತೆನಾಲಿ ಬಂದು ಎಲ್ಲರ ಚೀಲಗಳನ್ನು ಪರಿಶೀಲಿಸುತ್ತಾನೆ. ಒಂದೇ ಒಂದು ವ್ಯಕ್ತಿಯ ಎಳ್ಳು ಬೀಜಗಳು ಕಡಿಮೆಯಿರುತ್ತವೆ. ಅದು ಯಾರದ್ದು ಗೊತ್ತಾ? ಅದೇ ಅಡುಗೆಗಾರನದ್ದು. ತೆನಾಲಿ ನಕ್ಕು ಹೇಳುತ್ತಾನೆ, ತಪ್ಪಿತಸ್ಥನು ರಾತ್ರಿ ಎಳ್ಳು ಬೆಳೆಯುತ್ತವೆ ಎಂದು ಭಯಪಟ್ಟು ಕೆಲವು ಬೀಜಗಳನ್ನು ತೆಗೆದುಹಾಕಿದ್ದಾನೆ. ರಾಜನು ಮೆಚ್ಚುಗೆ ಸೂಚಿಸುತ್ತಾರೆ ಮತ್ತು ಹೇಳುತ್ತಾರೆ, ತೆನಾಲಿ, ನೀನು ನಿಜವಾದ ಕುಶಲ ರಾಜನೀತಿಜ್ಞ. ತೆನಾಲಿ ನಗು ಹೊತ್ತುತ್ತಾ ಹೇಳುತ್ತಾನೆ, ಮಹಾರಾಜನೇ, ಕೋಳಿಗೆ ಹೊಟ್ಟೆಗೂ ಬೇಕಾದುದು, ತಲೆಗೂ ಬೇಕಾದುದು.